Babylon 5. ಈ ಕೇಸ್ ಸುಖಾಂತ್ಯ ಆಗಿದೆ. ಕೊನೆಗೂ ಹೆತ್ತವರ ಮಡಿಲನ್ನ ಸೇರಿದ್ದಾನೆ ಬಾಲಕ ದಿಗಂತ್. ಹೈಕೋರ್ಟ್ನಲ್ಲಿ ಹೆಬಿಯಸ್ ಕಾರ್ಪಸ್ ಕೂಡ ಅರ್ಜಿ ವಿಚಾರಣೆ ನಡೀತು. ಅದು ಇತ್ಯರ್ಥ ಆಯಿತು. ಮೊದಲು ಹಠ ಮಾಡಿದ್ದ, ನಾನು ಮನೆಗೆ ಹೋಗಲ್ಲ ಅಂಥೇಳಿ. ಈಗ ಅವ್ರ ತಾಯಿ ಮಡಿಲು ಸೇರಿದ್ದಾನೆ ಬಾಲಕ ದಿಗಂತ್. ನಾಪತ್ತೆಯಾಗಿದ್ದ ಬಾಲಕ 15 ದಿನಗಳ ಬಳಿಕ ಮರಳಿ ಮನೆಗೆ ಹೋಗಿದ್ದಾನೆ. ಫೆಬ್ರವರಿ 25ಕ್ಕೆ ಇವನು ಮಿಸ್ ಆಗಿದ್ದು. ನಿನ್ನೆ ಸಭೆ ನಡೆಸಿತು ಮಕ್ಕಳ ಕಲ್ಯಾಣ ಸಮಿತಿ, ಅಂದರೆ CWC. ಸಭೆ ಬಳಿಕ ದಿಗಂತ್ ಮರಳಿ ಪೋಷಕರನ್ನ ಸೇರಲು ಅನುಮತಿಯನ್ನು ಕೂಡ ಕೊಡಲಾಯಿತು. ಹೈಕೋರ್ಟ್ ಕೂಡ ಹೇಳಿತ್ತು, ಅಲ್ಲಿ CWC ಸಭೆ ಏನಾಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂಥೇಳಿ. ದಿಗಂತನ್ನ ಪೋಷಕರಿಗೆ ಒಪ್ಪಿಸಲು ಸಮ್ಮತಿಸಿದ್ದಾರೆ ಬಂಟ್ವಾಳ ಪೊಲೀಸರು. ಆದರೆ ಅಫಿಡವಿಟ್ ಸಲ್ಲಿಕೆ ವೇಳೆ ದಿಗಂತ್ ಮನೆಗೆ ಹೋಗಲು ಒಪ್ಪುತ್ತಿಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಮಕ್ಕಳ ಕಲ್ಯಾಣ ಸಮಿತಿ ನಿರ್ಧಾರಕ್ಕೆ ಕೋರ್ಟ್ ಬಿಟ್ಟಿತ್ತು. ಅಫಿಡವಿಟ್ನಲ್ಲಿ ಹೇಳಿದ್ರು ದಿಗಂತ್ ಮನೆಗೆ ಹೋಗಕ್ಕೆ ಒಪ್ತಾ ಇಲ್ಲ ಅಂತೇಳಿ ಪೊಲೀಸರು. ನಿನ್ನೆ ಸಭೆ ಆದಮೇಲೆ ತಾಯಿ ಜೊತೆಗೆ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ಬಹಳ ಅನುಮಾನಗಳಿತ್ತು. ಈ ದಿಗಂತ ನಾಪತ್ತೆ ಪ್ರಕರಣದ ಹಿಂದೆ ಹಲವು ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡಿದರು. TV5 ನಿರಂತರವಾಗಿ ಈ ಸುದ್ದಿಯನ್ನು ಫಾಲೋ ಅಪ್ ಮಾಡಿಕೊಂಡು ಬರ್ತಾ ಇತ್ತು. ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇತ್ತು. ಕೊನೆಗೂ ಸುಖಾಂತ್ಯ ಕಂಡಿದೆ ಈ ಪ್ರಕರಣ. ಯಾಕೆ ದಿಗಂತೂ ಮನೆಗೆ ಹೋಗೋಕೆ ಒಪ್ತಾ ಇಲ್ಲ, ಹಠ ಮಾಡ್ತಾ ಇದ್ದಾನೆ? ಎಕ್ಸಾಮ್ ಭಯ ಏನಿರಲಿಲ್ಲ ಅಂತ ಮತ್ತೆ ತಾಯಿ ಮುಂದೆ ಹೇಳ್ದ. ಬೇರೆಯದು ಕೂಡ ಕಾರಣ ಇರ್ಬೋದು ಅನ್ನುವಂಥ ಅನುಮಾನಗಳಿತ್ತು. ಈಗ ಆತನಿಗೆ ಕೌನ್ಸಿಲಿಂಗ್ ಮಾಡಿದ್ದಾರೆ ಮಕ್ಕಳ ಕಲ್ಯಾಣ ಸಮಿತಿ. ಏನಿದೆ, ಹೇಬಿಯಸ್ ಕಾರ್ಪಸ್ ಅರ್ಜಿ ವಿಚಾರಣೆ ನಡೆಸ್ತು. ಬಟ್ ಅಫಿಡವಿಟ್ನಲ್ಲಿ ಈತ ಮನೆಗೆ ಹೋಗಲಿಕ್ಕೆ ಒಪ್ತಾ ಇಲ್ಲ ಅಂತೇಳಿ ಉಲ್ಲೇಖ ಮಾಡಿದರು. ಕೋರ್ಟು ಆ ಒಂದು ಸಮಿತಿಗೆ ಬಿಟ್ಟಿತ್ತು, ಅವ್ರ ನಿರ್ಧಾರಕ್ಕೆ ಬಿಟ್ಟಿತ್ತು. ಬಟ್ ಅಂತೂ ಇಂತೂ ಮನವೊಲಿಸಿ ತಾಯಿ ಜೊತೆಗೆ ಅವನಿಗೆ ಕಳಿಸ್ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಆದಿತ್ಯ. ಇಡೀ ರಾಜ್ಯದಲ್ಲೇ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿರುವಂಥ ಸುದ್ದಿ ಈಗ ಒಂದು ರೀತಿ ಸುಖಾಂತ್ಯ ಕಂಡಿದೆ. ದಿಗಂತ್ ನಾಪತ್ತೆ ಪ್ರಕರಣ ಒಂದು ರೀತಿ ಹೈಕೋರ್ಟೇ ಇಲ್ಲಿ ಕಳವಳವನ್ನು ವ್ಯಕ್ತಪಡಿಸಿತ್ತು ಅಂತ ಅನಿಸುತ್ತೆ ನಮಗೆ. ಹೇಬಿಯಸ್ ಕಾರ್ಪಸ್ ಅರ್ಜಿ ವಿಚಾರಣೆ ಸಂದರ್ಭದಲ್ಲೇ ಆತ ಮನೆಗೆ ಹೋಗ್ತಿಲ್ಲ ಅನ್ನುವಂಥ ಕಾರಣ ಅಫಿಡವಿಟ್ನಲ್ಲಿ ತಿಳಿಸಿದಾಗ ಯಾವ ರೀತಿ ಸಭೆಯಲ್ಲಿ ಆತನ ಮನವೊಲಿಸಲಾಯಿತು ಅನ್ನೋದು ಹಾಗಾದ್ರೆ ಇಲ್ಲಿ? ಪ್ರಭು, ನಿಜಕ್ಕೂ ಕೂಡ ಇಡೀ ರಾಜ್ಯಾದ್ಯಂತ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಪ್ರಕರಣ ದಿಗಂತ್ ನಾಪತ್ತೆ ಪ್ರಕರಣ. ದಿಗಂತ್ ನಾಪತ್ತೆಯಾಗಿ ಪತ್ತೆಯಾದರೂ ಕೂಡ ಅನೇಕ ಗೊಂದಲಗಳು ಬಾಕಿ ಇತ್ತು. ಯಾಕಂದರೆ ಆತ ಬಾಲಮಂದಿರದಲ್ಲಿ ಇದ್ದಂಥ ಸಂದರ್ಭ, ವಾಪಸ್ ಮನೆಗೆ ಹೋಗ್ತೀಯಾ ಅಂತ ಪೊಲೀಸರು ಕೇಳಿದಂಥ ಸಂದರ್ಭ ಆತ ಮನೆಗೆ ಹೋಗೋದಕ್ಕೆ ಒಪ್ಪಿರಲಿಲ್ಲ. ಆದರೆ ಅನೇಕ ಸಭೆ, ಅಂದರೆ ನಿನ್ನೆ CWC ಸಭೆ ಬಳಿಕ ಆತ ಈಗ ಮನೆಗೆ ಹೋಗೋದಕ್ಕೆ ಒಪ್ಕೊಂಡಿರುವಂಥದ್ದು. ಪೋಷಕರೊಟ್ಟಿಗೆ ಆತ ನಿನ್ನೆ ರಾತ್ರಿ ಮನೆಗೆ ಹೋಗಿದ್ದಾನೆ. ಯಾಕಂದರೆ ನಿನ್ನೆ ಹೈಕೋರ್ಟ್ ಏನು ಹೇಬಿಯಸ್ ಕಾರ್ಪಸ್ ಪ್ರಕರಣದ ಅರ್ಜಿಯನ್ನು ವಿಚಾರಣೆ ಮಾಡಿದಂಥ ಬಳಿಕ CWC ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಈ ವಿಚಾರವನ್ನು ಇಟ್ಟಿತ್ತು. ಮಕ್ಕಳ ಕಲ್ಯಾಣ ಸಮಿತಿ ಪರಿಶೀಲನೆಯನ್ನು ನಡೆಸಿ ದಿಗಂತ್ ಹೇಳಿಕೆಯನ್ನು ಪಡೆದು ಆತ ಮನೆಗೆ ಹೋಗೋದಕ್ಕೆ ಒಪ್ಪಿದರೆ ಆತನನ್ನು ಮನೆಗೆ ಕಳಿಸ್ಕೊಡ್ಬೇಕು ಅಂತ. ನಿನ್ನೆ ಈ ಪ್ರಕ್ರಿಯೆಗಳು ಮುಗಿದ ಸಂದರ್ಭ ಬಹಳ ಲೇಟ್ ಆಗಿತ್ತು. ರಾತ್ರಿಯ ವೇಳೆಗೆ ಪ್ರಕ್ರಿಯೆಗಳು ಮುಗಿದು ಆತ ಕೊನೆಗೂ ತಾಯಿಯ ಮಡಿಲನ್ನು ಸೇರಿದ್ದಾನೆ. ಆತನ ತಾಯಿ ಸುಮಾರು ಮಧ್ಯಾಹ್ನ ಹೊತ್ತಿಗೆಯಲ್ಲಿ ಹೋಗಿದ್ರು, ಸಭೆಯಲ್ಲಿ ಭಾಗಿಯಾಗಿದ್ರು, ಅವರ ಹೇಳಿಕೆಯನ್ನು ಕೂಡ ದಾಖಲೆ ಮಾಡಿದ್ರು. ಆ ಬಳಿಕ ದಿಗಂತ ಆತನ ತಾಯಿಯನ್ನು ಸೇರಿ ಈಗ ಆತ ಮನೇಲಿದ್ದಾನೆ. ಈಗ ಸದ್ಯ ಮನೆಯಲ್ಲಿ ಆತ ವಿಶ್ರಾಂತಿಯನ್ನು ಪಡಿತಾ ಇದ್ದಾನೆ ಅನ್ನೋಂಥ ಮಾಹಿತಿ ಇದೆ. ಯಾಕಂದರೆ ನಿನ್ನ ಆತ ಏನೋ ಪೋಷಕರ ಹತ್ರ ಹೋದ, ಅಂದರೆ ಹೈಕೋರ್ಟ್ ಕೂಡ ನಿನ್ನೆ ಹೇಳಿತ್ತು ಪೋಷಕರಿಗೆ ಯಾವುದೇ ಕಾರಣಕ್ಕೂ ಕೂಡ ಪರೀಕ್ಷೆ ವಿಚಾರದಲ್ಲಿ ಯಾಕೆ ಒತ್ತಡ ಹಾಕ್ತೀರಾ, ಅವನ ಪರೀಕ್ಷೆ ವಿಚಾರದಲ್ಲಿ ಒತ್ತಡವನ್ನು ಹಾಕಬೇಡಿ ಅನ್ನೋಂಥ ರೀತಿಯಲ್ಲಿ. ಮತ್ತು ನಿನ್ನೆ ನಡೆದಂಥ ಸಭೆಯಲ್ಲೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿತ್ತು. ಆತನಿದೀಗ ಸಣ್ಣ ವಯಸ್ಸು, ಈಗ ನಡೆದಂಥ ಒಂದು ಘಟನೆಗಳಿಂದ ಕೂಡ ಆತನ ಮನಸ್ಸಿಗೆ ಒಂದು ರೀತಿ ಆಘಾತವಾಗಿರೋ ಸಾಧ್ಯತೆ ಇದೆ. ಆತನಿಗೆ ಒಂಚೂರು ಸಮಯವನ್ನು ನೀಡುವಂಥ ಅವಶ್ಯಕತೆ ಕೂಡ ಇದೆ. ಆತನೇ ಚೇತರಿಸಿಕೊಳ್ಳಿ, ಆತನೇ ಯಥಾಸ್ಥಿತಿಗೆ ಬರಲಿ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ ಪೋಷಕರು ಕೂಡ ನಿನ್ನೆ ಆತನನ್ನು ಮನೆ ಕರ್ಕೊಂಡು ಬಂದಿದ್ದಾರೆ. ಮನೆಯಲ್ಲಿ ಈಗ ಆತ ವಿಶ್ರಾಂತಿಯನ್ನು ಪಡಿತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಆತನ ಬಳಿಯಲ್ಲೂ ಕೂಡ ಈ ವಿಚಾರ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಾ ಇಲ್ಲ. ಯಾಕೆ ಮನೆಗೆ ಬಿಟ್ಟು ಹೋದೆ, ಏನು ಕಾರಣ, ಏನು ಸಮಸ್ಯೆ, ಯಾವುದ್ರ ಬಗ್ಗೆ ಕೂಡ ಅವರು ಡಿಸ್ಕಸ್ ಮಾಡ್ತಾ ಇಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ಆತನಷ್ಟೇ ಆತ ಇರಲಿ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಈಗಾಗಲೇ ಆತನ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗ ಪರೀಕ್ಷೆ ಮುಗಿತಾ ಬರ್ತಾ ಇದೆ. ಅಂದರೆ ಒಂದಿಷ್ಟು ಪರೀಕ್ಷೆ ಮಿಸ್ ಆಗಿರುವಂಥದ್ದು. ಹಾಗಾಗಿ
ಮತ್ತೆ ಆತ ಪರೀಕ್ಷೆಯನ್ನು ಬರೀಬೇಕಾಗಿದೆ. ಆದರೆ ಈಗ ಈ ವರ್ಷ ಪರೀಕ್ಷೆಯನ್ನು ಬರೆಯುವಂಥದ್ದು ಬೇಡ ಅನ್ನುವಂಥದ್ದು ಬಹುತೇಕ ಅವರು ನಿರ್ಧಾರ ಮಾಡಿರುವಂಥದ್ದು. ಮತ್ತೆ ಆತನ ವಿದ್ಯಾಭ್ಯಾಸ ಏನಿದೆ, ಆತ ದ್ವಿತೀಯ PUC ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದ, ಆತ ಮೊದಲಿಂದನೇ ಆ ದ್ವಿತೀಯ PUCಯನ್ನು ಮತ್ತೆ ರಿಸ್ಟಾರ್ಟ್ ಮಾಡಲಿ, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿ, ಸ್ವಲ್ಪ ಟೈಮ್ ತೆಗೆದುಕೊಳ್ಳಿ ಅನ್ನುವಂಥ ರೀತಿಯ ನಿರ್ಧಾರಕ್ಕೂ ಕೂಡ ಅವರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಈಗ ಆತ ಪೋಷಕರ ಜೊತೆ ಆತನ ಒಂದು ಮನೆಯಲ್ಲೇ ಇದ್ದಾನೆ ಅನ್ನುವಂಥ ಮಾಹಿತಿ ಇದೆ ಪ್ರಭು. ಆದಿತ್ಯ, ಬಟ್ ಒಂದು ಇಲ್ಲಿ ಇಷ್ಟೆಲ್ಲ ಆಯಿತು, 15 ದಿನ ಆದಮೇಲೆ ತಾಯಿಯ ಮಡಿಲನ್ನ ಸೇರಿದಾನೆ ದಿಗಂತ್. ಓಕೆ, ಸಾಕಷ್ಟು ರೀತಿಯಾದಂತಹ ಟ್ವಿಸ್ಟ್ಗಳು ಸಿಗ್ತಾ ಹೋಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಕೊನೆಗೂ ಸತ್ಯ ಗೊತ್ತಾಗಲಿಲ್ಲ, ಮನೆ ಬಿಟ್ಟು ಹೋಗಿದ್ದು ಯಾಕೆ ಅಂಥೇಳಿ. ಅಂದರೆ ಅಧಿಕೃತ ಕಾರಣ ಗೊತ್ತಾಗಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆಯಾ ಅಂತ ಇಲ್ಲಿ? ನಿಜಕ್ಕೂ ಕೂಡ ಪ್ರಭು, ಯಾಕಂದರೆ ಪೊಲೀಸರು ಕೊಟ್ಟಂಥ ಮಾಹಿತಿ ಪರೀಕ್ಷೆಯ ಭಯದಿಂದ ಆತ ಮನೆ ಬಿಟ್ಟು ಹೋಗಿದ್ದ ಅಂತ, ಮತ್ತು ಕುಟುಂಬಸ್ಥರು ಹೇಳಿದಂಥ ಒಂದಿಷ್ಟು ಮಾತುಗಳು ಏನು ಅಂದರೆ ಆತ ಕೇವಲ ಪರೀಕ್ಷೆಗೆ ಭಯ ಬಿದ್ದು ಹೋಗಿರ್ಲಿಕ್ಕಿಲ್ಲ ಅನ್ನುವ ರೀತಿಯ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ಈ ಪೋಷಕರು ಆತನ ಏನು ಬಾಲಮಂದಿರದಲ್ಲಿ ಆತ ಇದ್ದ ಆ ಸಂದರ್ಭ ಹೋಗಿ ಅವನನ್ನು ಭೇಟಿ ಮಾಡೋ ಸಂದರ್ಭದಲ್ಲೂ ಕೂಡ ಆತ ಇದೇ ವಿಚಾರವನ್ನು ಉಲ್ಲೇಖ ಮಾಡಿದ್ದ ಅಂತ ಹೇಳಲಾಗ್ತಾ ಇತ್ತು. ಅಂದರೆ ಕೇವಲ ಪರೀಕ್ಷೆಯ ಭಯಕ್ಕೋಸ್ಕರ ನಾನು ಮನೆ ಬಿಟ್ಟು ಹೋಗ್ತೀನಿ ಅನ್ನುವ ರೀತಿಯ ಪ್ರಶ್ನೆಯನ್ನು ಆತ ಪೋಷಕರಿಗೆ ಮಾಡಿದ. ಹಾಗಾಗಿ ಪೋಷಕರಿಗೂ ಒಂದು ರೀತಿಯ ಆತಂಕ ಇತ್ತು, ಇದು ಕೇವಲ ಪರೀಕ್ಷೆಯ ಭಯಕ್ಕೆ ಮಾತ್ರ ಆತ ಹೋಗಿಲ್ಲ ಅನ್ನುವಂಥದ್ದು. ಆದರೆ ತನಿಖೆಯ ವೇಳೆಯಲ್ಲಿ ಒಂದಿಷ್ಟು ವಿಚಾರಗಳು ಬೆಳಕಿಗೆ ಬಂದಿತ್ತು. ಆತ ಡ್ರೆಸ್ಸನ್ನು ತೆಗೆದುಕೊಂಡು ಹೋಗಿರಲಿಲ್ಲ ಅಂತ ಹೇಳಲಾಗ್ತಾ ಇತ್ತು, ಆದರೆ ಆತ ಡ್ರೆಸ್ಸನ್ನು ತೆಗೆದುಕೊಂಡು ಹೋಗಿದ್ದ, ಆ ಟೋಪಿಯನ್ನು ತೆಗೆದುಕೊಂಡು ಹೋಗಿದ್ದ, ಮತ್ತು ಚಪ್ಪಲಿಯನ್ನು ಅಲ್ಲೇ ಬಿಟ್ಟು ಬೇರೆ ಶೂ ಧರಿಸ್ಕೊಂಡು ಹೋಗಿದ್ದ. ಹಾಗಾದರೆ ಆತ ಯಾಕೆ ಈ ನಿರ್ಧಾರಕ್ಕೆ ಬಂದ? ಹೀಗೆ ಹಲವು ಗೊಂದಲಗಳು ಇದೆ. ಒಂದು ಕಡೆಯಿಂದ ಪೊಲೀಸ್ ವರ್ಷನ್ ಆದರೆ ಆತ ಪರೀಕ್ಷೆ ಭಯದಿಂದ ಹೋಗಿದ್ದಾನೆ ಅಂತ ಆದರೆ, ಇನ್ನೊಂದು ಕಡೆಯಿಂದ ಪೋಷಕರು ಆ ರೀತಿ ಏನು ಇರಲಿಕ್ಕಿಲ್ಲ ಅನ್ನುವ ರೀತಿಯ ವಿಚಾರಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಈಗಲೂ ಕೂಡ ಒಂದು ಮೂರನೇ ವ್ಯಕ್ತಿಯ ಕೈವಾಡ ಇದರಲ್ಲಿ ಇರಬಹುದು, ಆತ ಯಾವುದೋ ಒಂದು ಟ್ರಾಫಿಕ್ಗೆ ಸಿಲುಕಿರಬಹುದು, ಏನೋ ಒಂದು ಒತ್ತಡದಲ್ಲಿ ಆತ ಇರಬಹುದು ಅನ್ನೋ ರೀತಿಯ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈಗ ವಿಚಾರಣೆಯನ್ನು ಮುಂದೂಡಲಾಗಿದೆ. ಈ ಮಧ್ಯದಲ್ಲಿ ದಿಗಂತೆ ಸತ್ಯಾಸತ್ಯತೆ ಏನು ಅಂತ ಹೇಳಬೇಕಾಗಿರುವಂಥದ್ದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಆತನ ಮೇಲೂ ಕೂಡ ಹೆಚ್ಚು ಒತ್ತಡವನ್ನು ಹೇರುವಂಥ ಪರಿಸ್ಥಿತಿ ಇಲ್ಲ. ಹಾಗಂತ ಈ ವಿಚಾರಗಳನ್ನು ಅಲ್ಲಗಳೆಯುವಂತೆಯೂ ಕೂಡ ಇಲ್ಲ. ಯಾಕಂದರೆ ಮುಂದೆ ತನಿಗೂ ಕೂಡ ಒಂದು ಭವಿಷ್ಯ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಾತ ಕಾಲೇಜಿಗೆ ಹೋಗಬೇಕು, ವಿದ್ಯಾಭ್ಯಾಸವನ್ನು ಮಾಡಬೇಕು, ಜೀವನದ ಒಂದು ದಾರಿಯನ್ನು ಕಂಡುಕೊಳ್ಬೇಕು. ಈ ಹೊತ್ತಿನಲ್ಲೂ ಕೂಡ ಆತನಿಗೆ ಮತ್ತೆ ಇಂಥ ಸಮಸ್ಯೆಗಳು ಎದುರಾಗಬಾರ್ದು. ಹಾಗಾಗಿ ಮುಕ್ತವಾಗಿ ಏನಾದರೂ ಗೊಂದಲಗಳು ಇದ್ದರೆ, ಹೇಳೋದಕ್ಕೆ ಅಸಾಧ್ಯವಾಗಿರುವಂಥ ವಿಚಾರಗಳು ಇದ್ದರೆ ಇದನ್ನು ಪ್ರಸ್ತಾಪ ಮಾಡಬೇಕಾಗಿರುವಂಥ ಒಂದು ಅವಶ್ಯಕತೆ ಕೂಡ ಇದೆ. ಆದರೆ ಅದಕ್ಕೊಂದು ಸಮಯ ಅನ್ನುವಂಥದ್ದು ಕೂಡ ಬರಬೇಕಾಗಿದೆ. ಹಾಗಾಗಿ ದಿಗಂತನ ಪ್ರತಿಕ್ರಿಯೆ ಏನು ಅನ್ನೋದಕ್ಕೆ ಪೋಷಕರು ಕಾಯ್ತಾ ಇದ್ದಾರೆ. ಅವರಾಗಿ ಆತನ ಮನಸ್ಸಿನಲ್ಲಿರುವಂಥ ಭಾವನೆಗಳು ಏನು ಅದನ್ನು ಕೆದಕೋದಕ್ಕೆ ಅವರು ಹೋಗ್ತಾ ಇಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ಆತನ ಅವನಿಗೊಂದು ನಾವು ಟೈಮನ್ನು ಕೊಡ್ತೀವಿ. ಆತನ ಮನಸ್ಥಿತಿ ಯಥಾಸ್ಥಿತಿಗೆ ಬಂದ ಬಳಿಕ ಆತನೇ ನಮ್ಮ ಹತ್ರ ಆ ವಿಚಾರಗಳನ್ನು ಹಂಚಿಕೊಳ್ಳಿ ಅನ್ನೋ ರೀತಿಯ ನಿರ್ಧಾರಕ್ಕೂ ಕೂಡ ಪೋಷಕರು ಬಂದಿರುವಂತಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಸುದ್ದಿ ಸ್ಫೋಟ ಮುಂದುವರಿಯುತ್ತೆ ಬ್ರೇಕ್ನ ಬಳಿಕ. ಬೆಳಗಾವಿಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ನುಗ್ಗಿ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಡಿಒಗೆ ಧಮಕಿ ಹಾಕಿದ್ದ ಮರಾಠಿ ಯುವಕನನ್ನ ಬಂಧಿಸಲಾಗಿದೆ. ಮೊನ್ನೆ ಕಂಡಕ್ಟರ್ ಆಯಿತು, ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಗುರಿಯಾಗಿದ್ರು ಅವರು. ಮರಾಠಿ ಕೆಲ ಪುಂಡರು ಈಗ ಪಿಡಿಒಗೆ ಧಮಕಿ ಹಾಕಿದ್ದ ಇವನು ಮರಾಠಿ ಪುಂಡ. ಅವನನ್ನು ಬಂಧಿಸಿದ್ದಾರೆ. ಕೀಣೆ ಗ್ರಾಮದ ತಿಪ್ಪಣ್ಣ ಡೋಕ್ರೆ ಬಂಧಿತ ಆರೋಪಿಯಾಗಿದ್ದಾನೆ. ಅರೆಸ್ಟ್ ಮಾಡಿ ಹಿಂಡಲಗಾಯಿ ಜೈಲಿಗೆ ಕಳಿಸಿದ್ದಾರೆ ಪೊಲೀಸರು. ಒಳ್ಳೆ ಕೆಲಸ. ಪಿಡಿಒ ನಾಗೇಂದ್ರ ಪತ್ತಾರ್ಗೆ ಅವಾಚ್ಯವಾಗಿ ನಿಲ್ಲಿಸಿದ್ದ ಇವನು. ಮರಾಠಿ ಭಾಷೆಯಲ್ಲೇ ಎಣ್ಣೆ ಹೊಡ್ಕೊಂಡು ಬಂದು ಆವಾಜ್ ಹಾಕಿದ್ದ. ಮರಾಠಿ ಮಾತನಾಡಬೇಕಂತ ಇವನಿಗೆ. ಈ ಬಗ್ಗೆ ಬೆಳಗಾವಿ ಗ್ರಾಮೀಣ ಠಾಣೆಗೆ ದೂರು ನೀಡಿದ್ರು ಪತ್ತಾರ್ ಪಿಡಿಒ. ನೋಡಿ, ಪದೇ ಪದೇ ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಹಾವಳಿ ಜಾಸ್ತಿ ಆಗ್ತದೆ ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಪತ್ತಾರ್ ಏನಿದ್ದಾರೆ ಪಿಡಿಒ, ಅವ್ರಿಗೆ ಬಿಗ್ ಸೆಲ್ಯೂಟ್. ಯಾಕಂತ ಹೇಳಿದ್ರೆ ಕನ್ನಡಾಭಿಮಾನವನ್ನು ಮೆರೆದಿದ್ದಾರೆ. ಬೇರೆ ಯಾರಾದರೂ ಆಗಿದ್ರೆ ಮರಾಠಿಯಲ್ಲೇ ಉತ್ತರ ಕೊಡ್ತಾ ಇದ್ರು ನಮ್ಮ ಕನ್ನಡಿಗರು. ಕೆಲವು ಅವನು ಮರಾಠಿಯಲ್ಲಿ ಮಾತಾಡಿದ್ರೆ ಇವನು ಮರಾಠಿನೇ, ಅವನು ಹಿಂದಿ ತೆಲುಗು ತಮಿಳು ಮಾತಾಡಿದ್ರೆ ಇವರು ಅದೇ ಭಾಷೆಯಲ್ಲಿ ವಾಪಸ್ ಮಾತಾಡುವಂಥದ್ದು ನಾವು ನೋಡ್ತಾ ಇರ್ತೀವಿ. ಆದರೆ ಅವನು ಹಾಗೆ ಮಾಡಲಿಲ್ಲ.
ಕನ್ನಡ ಮಾತಾಡು, ಇದು ಕರ್ನಾಟಕ ಅಂತ ಹೇಳಿದ್ದಾನೆ. ಈಗ ಅವನನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ನೋಡಿ, ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಈ ರೀತಿಯಾದಂತಹ ಬೆಳವಣಿಗೆಗಳಾಗಬೇಕು. ಏನು ಮಾಡಿಬಿಟ್ಟಿದ್ದಾರೆ, ಆರಂಭದಿಂದಲೂ ಅವ್ರನ್ನ ತಲೆ ಮೇಲೆ ಹೊತ್ತುಕೊಂಡು ಬಂದಿದ್ದಾರೆ. ಹಾಗಾಗಿನೇ ಅವರೆಲ್ಲ ನಮ್ಮನ್ನು ಹೊಡಿತಾ ಇದ್ದಾರೆ, ಕನ್ನಡಿಗರನ್ನ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದ್ದಾರೆ. ಅವನದೇನೇ ಕೆಲಸ ಇರ್ಬೋದು, ಅಲ್ಲಿ ಗ್ರಾಮ ಪಂಚಾಯತಿ ಕಚೇರಿಗೆ ನುಗ್ಗಿ PDO ಪತ್ತಾರ ಮೇಲೆ ಇವನು ನೋಡಿ ಫೋಟೋ, ಡೋಕ್ರೆ, ತಿಪ್ಪಣ್ಣ ಡೋಕ್ರೆ, ಇವನೇ ಆವಾಜ್ ಹಾಕಿ ಮರಾಠಿ ಭಾಷೆಯಲ್ಲಿ ಮಾತಾಡ್ಬೇಕಂತಲ್ರಿ. ಅವನು ಭಾಷೆ ವಿಚಾರ ಇಲ್ಲದೆ ಬೇರೆ ವಿಚಾರಕ್ಕೆ ಭಾಷೆ ಬಿಟ್ಟು ಬೇರೆ ಏನಾದರೂ ಜಗಳ ತೆಗೆದಿದ್ರೆ ನಾವು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ ಇಲ್ಲಿ ಭಾಷೆ ಅಂತ ಬಂದಾಗ ಅವಾಚ್ಯವಾಗಿ ಬೈದು ಹಿರಿಯ ಅಂತ ನೋಡದೆ ಅಧಿಕಾರಿನ ಆತನಿಗೆ ಹಲ್ಲೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾನೆ. ಈ ವಿಡಿಯೋ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಬೆಳಗಾವಿಯ ಕೆಲ ಭಾಗಗಳಲ್ಲಿ ಹಳ್ಳಿಗಳಲ್ಲೂ ಕೂಡ ಈ ರೀತಿ ಮರಾಠಿ ಪುಂಡರು ಕನ್ನಡಿಗರ ವಿರುದ್ಧ ದೌರ್ಜನ್ಯವನ್ನ ಮೆರಿತಾ ಇದ್ದಾರೆ. ಅವಕಾಶ ಕೊಡಬೇಡಿ, ಪಾಠ ಕಲಿಸಿ. ನಾವು ಎಲ್ಲ ಮರಾಠಿಗರನ್ನು ಇಲ್ಲಿ ಎಳುತ್ತರ್ತಾ ಇಲ್ಲ, ಕೆಲ ಮರಾಠಿ ಪುಂಡರು ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂತಹ ಮರಾಠಿಗರು ಬೇರೆ, ಮಹಾರಾಷ್ಟ್ರದ ಮರಾಠಿಗರು ಬೇರೆ. ಅಂದರೆ ಅಲ್ಲಿ ಕನ್ನಡಿಗರ ವಿರುದ್ಧ ಕತ್ತಿ ಮಸಿಯವರು ಅವರು. ಯಾಕಂದರೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನುವಂಥ ಮನಸ್ಥಿತಿಲಿ ಇರುವಂಥವ್ರು ಅವರು. ಹಾಗಾಗಿನೇ ಇಲ್ಲಿ ಕಂಡಕ್ಟರು ಹಲ್ಲೆ ಆದ ಮೇಲೆ ಇವ್ರಿಗೆ ಬುದ್ಧಿ ಬಂತು ಅಂತ ಅಂದ್ಕೊಂಡಿದ್ವಿ. ಈಗ ಮತ್ತೆ ಬಾಲ ಬಿಸ್ತಾ ಇದ್ದಾರೆ. ಪೊಲೀಸರು ಖಡಕ್ಕಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದೇ ರೀತಿಯಾದಂತಹ ಬೆಳವಣಿಗೆಗಳು ಇಮಿಡಿಯೇಟ್ಲಿ ಆಗಬೇಕು ಎಲ್ಲ ಸಂದರ್ಭದಲ್ಲೂ. ಇದು TV5 ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಹೆದ್ದಾರಿ ನಡುವಿನ